ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ವೈ ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಒಂದು ಮಾತು ಮಾತಾಡಿದ್ದಾರೆ. ಅದೇನೋ ಮಾತಾಡಲಿ, ವಿಶೇಷವಾಗಿ ಒಂದು ಮಾತು ಭಾಳ ನೆನಪಿಡುವಂಥದ್ದು ಮತ್ತು ಅವ್ರಿಗೂ ಅನಿಸದ, ಬಿ ಜೆ ಪಿಗಾಗಿ ಕೆಲಸ ಮಾಡುವ ಕಾಂಗ್ರೆಸ್ ನಾಯಕರನ್ನು ಹೊರಗಿಡುವ ಅಗತ್ಯವಿದೆ. ಈ ಮಾತು ಹೌದು, ಇದು ಇಷ್ಟಲ್ಲೇ ಆಗೋಗ್ಬೇಕಾಗಿತ್ತು, ಅದು ತಡ ಆಗ್ಯದ. ಆಗಲಿ ದೇರಾಯಿ ದುರಸ್ತಾಯಿ ಅಂದಂಗೆ. ಯಾಕಂತಂದರೆ ಈ ರಾಜಕಾರಣಿಗಳು ನಿಮಗೆ ಗೊತ್ತದ, ದುಡ್ಡು ಎಲ್ಲಿದಪ್ಪ ಅಲ್ಲಿ ಹೋಗುವಂಥವ್ರು, ಅಧಿಕಾರ ಎಲ್ಲಿದಪ್ಪ ಅಲ್ಲಿ ಹೋಗುವಂಥವ್ರು. ಯಾವುದೇ ಪಕ್ಷದವ್ರು ಇರಲಿ, ಇವತ್ತು ಬಿ ಜೆ ಪಿ ಗೆಲ್ತಾ ಇದೆ, ಬಿ ಜೆ ಪಿ ಜೈ, ನಾಳೆ ಕಾಂಗ್ರೆಸ್ ಬಂದು ಅದಕ್ಕೆ ಜೈ. ಇಂಥ ಜನರದ್ದು ಈ ದೇಶ ಹಾಳಾಗಿತ್ತು ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಇವರಿಂದ ಏನೂ ಇಲ್ಲ, ಸ್ವಾರ್ಥ. ತಾವು ಉಳಿಬೇಕು, ತಮ್ಮ ಮಕ್ಕಳು ಬೆಳಿಬೇಕು, ತಮ್ಮವ್ರು ಬೆಳಿಬೇಕು, ತಾವು ಮುಂದೆ ಹೋಗ್ಬೇಕು, ದೇಶ ಇದ್ರೂ ಹೋದರೂ ಇದ್ದರೂ ಅಷ್ಟ ಅನ್ನುವಂಥ ಸ್ಥಿತಿಯೊಳಗಿದ್ದಾರೆ. ಅಂಥವ್ರು ಹೊರಗೆ ಹಾಕಬೇಕು ಅನ್ನುವಂಥ ಮಾತನ್ನು ಹೇಳಿದಾರೆ. ಹೊರಗೆ ಹಾಕುವಂಥ ಕೆಲಸ ಮೊದಲಾಗಬೇಕು. ಜೊತೆಗೆ ರಾಹುಲ್ ಗಾಂಧಿಯವರು ಸಾಕಷ್ಟು ಪರಿವರ್ತನೆಗಳಾಗ್ತಾ ಇದ್ದಾವೆ. ಯಾಕಂತಂದ್ರೆ ಅವರ ಏನು ಕಾಲ್ನಡಿಗೆ ಯಾತ್ರೆ ಇತ್ತಲ್ಲ, ಅವರನ್ನೊಬ್ಬ ನಾಯಕರನ್ನಾಗಿ ತಯಾರು ಮಾಡೋದು ಭಾಳಷ್ಟು ಕೆಲಸ ಮಾಡೈತೆ ಅನ್ನೋದು ನಾವು ನೋಡಿದ್ದೀವಿ ಈಗಾಗಲೇ. ಅವ್ರ ಇತ್ತೀಚಿನ ವರ್ತನೆಗಳನ್ನು, ಅವ್ರ ನಿರ್ಧಾರಗಳನ್ನು ನೋಡಿದಾಗ ಹೌದಪ್ಪ, ಇವರಲ್ಲೊಬ್ಬ ವ್ಯಕ್ತಿ ತಯಾರಾಗ್ತಾ ಇದ್ದಾನೆ. ಯಾಕಂದರೆ ರಾಹುಲ್ ಗಾಂಧಿ RSS ಹಿಡಿತದ ಬಿ ಜೆ ಪಿಯನ್ನು ಒಂದು ರೀತಿ ಬದುಕಿ ಸರಿಸುವಂಥ ಪ್ರಯತ್ನ ಮಾಡೋಕ್ಕಂತ ಸಾಣದ ವಿಷಯ ಅಲ್ಲ ಅದು. ಯಾಕಂದರೆ RSS ದೊಡ್ಡ ಸಂಘಟನೆ, ಜಗದಲ್ಲೇ ದೊಡ್ಡ ಸಂಘಟನೆ. ಅದ್ರ ಬಗ್ಗೆ ನಮಗೊಂದು ಹೆಮ್ಮೆನೂ ಇರಬೇಕು, ನಮ್ಮ ಇಂಡಿಯಾದಪ್ಪ ಅಂತೇಳಿ. ಅದಕ್ಕೆ ತಪ್ಪು ಮಾಡಿದ್ರೆ ಹೇಳುವಂಥ ಒಂದು ಶಕ್ತಿನೂ ಬೇಕಾಗ್ತದೆ. ಆ ಶಕ್ತಿ ರಾಹುಲ್ ಗಾಂಧಿಯವರು ಕಾಣ್ತಾ ಇದೆ. ಎರಡೂ ಬೇಕಾಗಿದೆ. ಮತ್ತು ಇತ್ತೀಚೆಗೆ ಸೇವಾದಳವನ್ನು ಬೆಳೆಸುವಂಥ ಪ್ರಯತ್ನ ನಡೆದಂತ ಕೇಳಿದ್ದೀನಿ ನಾನು. ಅದು ಭಾಳ ಉತ್ತಮವಾದ್ದು. ಗಾಂಧೀಜಿಯವರ ವಿಚಾರಧಾರೆ ನೆರವೇರಿನ ಬಂದಂಥದ್ದು ಅದು ಬೆಳೆದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಹೆಂಗಾಗಿದೆಪ್ಪ ಪ್ರಜಾಪ್ರಭುತ್ವ ಅಂದರೆ, ನಿಜವಾಗಿ ಇವತ್ತು ಪ್ರಜಾಪ್ರಭುತ್ವ ನಮ್ಮಲ್ಲಿ ಡೆವಲಪ್ ಆಗಲಿಕ್ಕೆ ಶುರುವಾಗ್ಯದ. ಯಾಕೆಂದರೆ ಪ್ರತಿಯೊಬ್ಬರು ಒಂದಿಷ್ಟು ಏನು ಶಿಕ್ಷಿತರಾಗಿದ್ದಾರೆ, ಶಿಕ್ಷಣ ಪಡೆದಾರೆ, ಅವ್ರು ವಿಚಾರ ಮಾಡಲಿಕ್ಕಿದ್ದಾರೆ, ಸರಿ ಯಾವುದು ತಪ್ಪು ಯಾವುದು, ನಾವು ಏನು ಮಾಡಿದರೆ ಒಳ್ಳೆಯದು ಅಂತೇಳಿ. ಆ ದೇಶದಲ್ಲಿ ಇನ್ನಷ್ಟು ಶಿಕ್ಷಣ ಹೆಚ್ಚಾಗುವಂಥ